ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ಬನ್ನಿ ಇವತ್ತು ಗೌರಿ ಕಲ್ಯಾಣ ಏನಾಗುತ್ತಂತ ನೋಡ್ಕೊಂಬರೋಣ. ಮೊದಲಿಗೆ ಗೌರಿ ಕಾಫಿ ಕೊಡೋಣ ಅಂತ ಬಂದಿರ್ತಾರೆ. ಆಗ ಶ್ಯಾಮ್ಗೆ ಕಾಫಿ ಕೊಟ್ಬಿಟ್ಟು ಇನ್ನೇನು ವಿವೇಕ್ಗೆ ಕೊಡಬೇಕು ಅನ್ನುವಾಗ ವಿವೇಕ್ ತೊಗೋಬೇಕಾದ್ರೆ ಸುಮ್ಮನೆ ಗೌರಿ ಮುಖ ನೋಡ್ಬಿಟ್ಟು ಸೈಲೆಂಟಾಗಿ ಹಾಗೆ ಬಿಟ್ಬಿಡ್ತಾನೆ. ಆಗ ಜ್ಞಾನೇಶ್ ಹೇಳ್ತಾರೆ, ಪರವಾಗಿಲ್ಲಪ್ಪ, ನಾವೇನು ಅನ್ಕೊಳಲ್ಲ, ತಗೊಳ್ಳೋ ಅಂತ ಹೇಳ್ತಾರೆ. ಗೌರಿ ಮುಖನ ಹಾಗೆ ನೋಡ್ಕೊಂಡು ಕೋಪದಲ್ಲಿ ಕಾಫಿನ ತಗೊತಾರೆ ವಿವೇಕ್. ಶ್ಯಾಮ್ ಅವಾಗ ಕವಿತೆ ಹೇಳಕ್ಕೆ ಶುರು ಮಾಡ್ತಾರೆ. ಲೋಟದ ತುಂಬಾ ಕಾಫಿ ಇದೆ, ಕಣ್ಣಿನ ತುಂಬಾ ಪ್ರೀತಿ ಇದೆ, ನಗದಿದ್ರೂ ಸಿಹಿಯ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಒಬ್ಬರು ಕೊಟ್ಟ ಕಾಫಿಗೆ ಇನ್ನೊಬ್ರು ಪೂರ್ತಿ ಫಿದಾ ಆಗಿದ್ದಾರೆ. ಕುಡಿಯುವ ಕಾಫಿ ನೆಪವಷ್ಟೇ, ಇವರುಗಳು ಕಣ್ಣಲ್ಲಿ ಕವಿತೆ ಬರಿತಿದ್ದಾರೆ ಅಂತ ಹೇಳಿ ನಗ್ತಾರೆ ಶ್ಯಾಮ್ ಅವರು. ದೀನಾ ಬಂದು ಹೇಳ್ತಾರೆ, ಸರಿತಾ ಚಕ್ರವರ್ತಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ತಾರೆ. ಆಗ ಸರಿತಾ ಅವ್ರು ಹೇಳ್ತಾರೆ, ಇವತ್ತು ಜ್ಯುವೆಲರಿ ಅಸೋಸಿಯೇಷನ್ ಮೀಟಿಂಗ್ ಇದೆಯಲ್ಲ ಮಾವ, ಅಲ್ಲಿಗೆ ಹೋಗಿದ್ದಾರೆ, ನೀವು ಮರ್ತ್ಬಿಟ್ರಾ ಅಂತ ಕೇಳ್ತಾರೆ ಸರಿತಾ. ಹೊರಗಡೆ ನೋಡಿದ್ರೆ ಚಂಚಲ ಅವರು ಮಾತಾಡ್ಕೊಂಡು ಬರ್ತಾರೆ. ರಾಜಲಕ್ಷ್ಮಿ ನಡ್ಕೊಂಡ್ ಬರ್ತಾ ಇರೋದು ನೋಡ್ಬಿಟ್ಟು ಚಂಚಲ ಅವರು ಹೇಳ್ತಾರೆ, ಓಹೋಹೋ, ಪ್ರೆಸಿಡೆಂಟ್ ರಾಜಲಕ್ಷ್ಮಿ, ಇವಳು ನಮ್ಮ ಮನೆಗೆ ಬರ್ತಾ ಇದ್ದಾಳ ಅಂದಮೇಲೆ ಏನೋ ದೊಡ್ಡದಾಗಿ ಗೇಮ್ ನಡೆಯುತ್ತೆ ಅಂತ ಅರ್ಥ ಅಂತ ಹೇಳಿ ಒಳಗಡೆ ಹೊರಟ್ಬಿಡ್ತಾರೆ ಚಂಚಲ ಅವರು. ರಾಜಲಕ್ಷ್ಮಿ ಮನೆ ಬಾಗ್ಲತ್ರ ಬಂದ್ಬಿಟ್ಟು ಒಳಗಡೆ ಎಲ್ಲರೂ ಇರೋದನ್ನ ಗಮನಿಸ್ಬಿಟ್ಟು ಕಿವಿಗೆ ಏರ್ಫೋನ್ ಹಾಕೊಂಡು ಕಾಂತಲಕ್ಷ್ಮಿಗೆ ಫೋನ್ ಮಾಡ್ತಾರೆ. ಬೀಗ್ರೆ, ನಮಸ್ಕಾರ ಬೀಗ್ರಿ ಅಂತ ಒಳಗಡೆ ಬರ್ತಾರೆ. ನೀವ್ಯಾಕೆ ಬಂದ್ರಿ ಇಲ್ಲಿಗೆ ಅಂತ ಸರಿತಾ ಕೇಳ್ತಾರೆ. ನಿಮ್ಮನ್ನೇ ಕೇಳ್ತಾ ಇರೋದು, ಯಾಕೆ ಬಂದ್ರಿ ಇಲ್ಲಿಗೆ ಅಂತ ಸರಿತಾ ಅವ್ರು ಕೇಳಿದಾಗ ರಾಜಲಕ್ಷ್ಮಿ ಅವರು ಮುಖದಲ್ಲಿ ಗಾಬರಿ ಹಾಕೊಂಡು ಹಾಗೆ ನಿಂತಿರ್ತಾರೆ. ಆಗ ಶಾರದಾ ಅವ್ರು ಹೇಳ್ತಾರೆ, ಸರಿತಾ ಏನ್ ಮಾತಾಡ್ತಾ ಇದೀಯ, ಮನೆಗೆ ಬಂದವ್ರನ್ನ ಬರ್ರಿ ಅಂತ ಕರೆದ್ಬಿಟ್ಟು ಯಾಕೆ ಬಂದಿ ಅಂತ ಕೇಳ್ತಾ ಇದೀಯಲ್ಲ. ಅತ್ತೆ, ಇವ್ರು ಯಾರು ಇಲ್ಲಿಗೆ ಬರಬಾರ್ದು ಅಂತ ನಾನು ಹೇಳಿದ್ದೀನಿ ತಾನೆ. ರಾಜಲಕ್ಷ್ಮಿ ಮನ್ಸೊಳಗೆ ಅನ್ಕೊಂತಾರೆ, ಕಾಂತ ಈಗ ಏನು ಮಾಡಲಿ, ಸಾಯ್ಲಿ. ಈ ಕಡೆ ನೋಡಿದ್ರೆ ಕಾಂತ ಅವರು ಫೋನಲ್ಲಿ ಮಾತಾಡ್ತಾರೆ. ಅಕ್ಕ, ಗುಂಡೆಟ್ ತಿಂದು ಇರೋಂಗೆ ಆನೆ ಹಂಗೆ ಸುಮ್ಮನೆ ನಿಂತ್ಕೋಬೇಡ ಕಣೆ, ಮಾತಾಡು ಅಂತ ಹೇಳ್ತಾರೆ ಫೋನಲ್ಲಿ. ಅಕ್ಕ ಮಾತಾಡಕ್ಕ ಅಂತ ಹೇಳಿದ್ರೆ ರಾಜಲಕ್ಷ್ಮಿ ಮೌನವಾಗೇ ನಿಂತಿರ್ತಾರೆ. ಏನಿದು ಅಂತ ವಿವೇಕ್ ಕೇಳ್ತಾರೆ. ಗೌರಿ ಹೇಳ್ತಾರೆ, ಯಾಕೆ ದೊಡಮ್ಮ, ಯಾಕೆ ಬರಕ್ ಹೋದ್ರಿ, ಮನೆಯಿಂದ ಇಲ್ಲಿ ಯಾರು ಬಂದ್ರು ಅವಮಾನ ಆಗುತ್ತೆ ಅಂತ ಗೊತ್ತಿದ್ರು ಯಾಕೆ ಬರ್ತೀರಾ, ನನಗೆ ಆ ಮನೆ ಜೊತೆ ಯಾವುದು ಸಂಬಂಧ ಇರಬಾರ್ದು ಅಂತ ಅತ್ತೆ ಕಂಡೀಷನ್ ಹಾಕಿದ್ದಾರೆ. ಗೊತ್ತಿದೆಯಲ್ವ ನಿಮಗೆ, ನಾನು ಈ ಮನೆಯವಳು, ಈ ಮನೆಯವ್ರು ಹೇಳಂಗೆ ನಾನು ಬದುಕ್ತಾ ಇದ್ದೀನಿ, ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಗೌರಿ ಕೇಳಿದ ಪ್ರಶ್ನೆಗೆ ರಾಜಲಕ್ಷ್ಮಿ ಸುಮ್ಮನೆ ನಿಂತಿರ್ತಾರೆ. ಈ ಕಡೆ ನೋಡ್ರೆ ಕಾಂತಲಕ್ಷ್ಮಿ ಫೋನಲ್ಲಿ ಹೇಳ್ತಾರೆ, ಅಕ್ಕ, ನನ್ನ ಮಗಳನ್ನ ಮಾತಾಡಕ್ ಬಿಟ್ರೆ ನಿನ್ ಬಾಯಿನೇ ಮುಚ್ಚಿಸ್ಬಿಡ್ತಾಳೆ, ಮಾತಾಡು ಅಂತ ಹೇಳ್ತಾರೆ. ಆಗ ಮುಖ ಒರ್ಸ್ಕೊಂಡಂಗ್ ಮಾಡಿ ಹ್ಞೂ ಸರಿ ಸರಿ ಅಂತ ರಾಜಲಕ್ಷ್ಮಿ ಹೇಳ್ತಾರೆ. ನೋಡಿ ದೊಡ್ಡಮ್ಮ ಅಂತ ಗೌರಿ ಹೇಳ್ತಾ ಇರ್ಬೇಕಾದ್ರೆ ರಾಜಲಕ್ಷ್ಮಿ ಹೇಳ್ತಾರೆ, ಗೌರಿ ನೀನ್ ಮಾತಾಡ್ಬೇಡ ಅಂತ ಹೇಳ್ಬೇಕಾದ್ರೆ ಚಂಚಲ ಅಲ್ಲಿಗೆ ಬರ್ತಾರೆ. ಮಾತಾಡಕ್ಕೆ ದೊಡ್ಡವರೆಲ್ಲ ಇದಾರಲ್ವಾ ಅಂತ ಕೇಳ್ತಾರೆ ರಾಜಲಕ್ಷ್ಮಿ. ಚಂಚಲ ಬಂದಿದ ತಕ್ಷಣ ಹೇಳ್ತಾರೆ, ಬಂದ್ ವಿಷಯ ಏನು ಅಂತ ಮೊದ್ಲು ಕೇಳಿ ಅದಕ್ಕೆ ಅಂತ ಹೇಳ್ತಾರೆ. ಕರ್ಮ, ಅದು ಒಂದು ಬಿಟ್ಟು ಇನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಮಾತಾಡಕ್ಕ, ಮಾತಾಡು ಅಂತ ಹೇಳ್ತಾರೆ ಕಾಂತ ಅವರು. ಯಾಕೆ ಸುಮ್ಮನೆ ಇದೆಯಾ, ಮಾತಾಡು ಅಂತ ಹೇಳಿದಾಗ ರಾಜಲಕ್ಷ್ಮಿ ಅವರು ಹೇಳ್ತಾರೆ, ಹೆಣ್ಮಗು ಅಂದ್ರೆ ಬರೀ ಜೀವ ಅಲ್ಲ, ಅದು ಒಂದು ಮಹಾಕಾವ್ಯ, ಅದಕ್ಕೆ 9 ತಿಂಗಳು ಹೊಟ್ಟೆಲ್ ಜಾಗ, ಆಮೇಲೆ ಭೂಮಿ ಮೇಲೆ ತೂಗುಯ್ಯಾಲೆ, 5 ತಿಂಗಳಿಗೆ ಬೋರ್ಲ್ ಬಿದ್ದು ಲೋಕ ನೋಡುತ್ತೆ, 1 ವರ್ಷಕ್ಕೆ ತಪ್ಪು ಹೆಜ್ಜೆ ಹಾಕಿ ಅಪ್ಪ ಅಮ್ಮನ ಮೇಲೆ ಎದೆ ಮೇಲೆ ಹತ್ತುತ್ತೆ, ಆಮೇಲೆ ಕಿವಿ ಚುಚ್ಚೋದು, ಅನ್ನ ತಿನ್ಸೋದು, ಆಮೇಲೆ ಮದ್ವೆಗೆ ರೆಡಿ ಮಾಡೋದು, ಆಮೇಲೆ ಕನ್ಯಾದಾನ ಪ್ರಸ್ತ, ಮದ್ವೆ ಆಗಿ 16 ದಿನಕ್ಕೆ ಕರಿಮಣಿ ಶರದ್ ಹಬ್ಬ ಅಂತ ಹೇಳಿದಾಗ ಸರಿತವ್ರು ಹೇಳ್ತಾರೆ, ಸಾಕು ನಿಲ್ಸಿ ನಿಮ್ಮ ಪುರಾಣನ, ನಾನು ನಿಮಗೆ ಹೆಣ್ಮಕ್ಳು ಬಯೋಡಾಟಾ ಕೇಳಲಿಲ್ಲ, ಮೊದಲು ನೀವು ಇಲ್ಲಿಗೆ ಯಾಕೆ ಬಂದ್ರಿ ಅದನ್ನ ಹೇಳಿ ಅಂತ ಹೇಳ್ತಾರೆ ಸರಿತಾ. ಅಯ್ಯಯ್ಯೋ, ಅರ್ಥ ಆಗ್ಲಿಲ್ವಾ, ಶುರುವಿನಿಂದನೂ ಹೇಳ್ಬೇಕಾ ಅಂತ ಕೇಳ್ತಾರೆ ರಾಜಲಕ್ಷ್ಮಿ. ಆಗ ಜ್ಞಾನೇಶ್ ಹೇಳ್ತಾರೆ, ಸ್ವಲ್ಪ ನಿಲ್ಸಿ ತಾಯಿ, ತಾವಿಲ್ಲಿ ಯಾಕೆ ಬಂದಿದ್ದೀರಂತ ನಮ್ಗೆ ಈಗಾಗಲೇ ಅರ್ಥ ಆಗಿದೆ. ಗೌರಿ ಕತ್ತಲ್ಲಿರೋ ಅರ್ಶನದ ದಾರ ತೆಗ್ದು ಕರಿಮಣಿ ಸರ ಹಾಕೋ ಶಾಸ್ತ್ರದ ಬಗ್ಗೆ ತಾನೇ ತಾವು ಮಾತಾಡಕ್ ಬಂದಿರೋದು. ಅದನ್ನ ಕೇಳಿ ಸರಿತಾ ಶಾಕ್ ಆಗ್ತಾರೆ. ಆಗ ರಾಜಲಕ್ಷ್ಮಿ ಹೇಳ್ತಾರೆ, ಅಯ್ಯೋ ಚಿಕ್ಕ ಬೀಗ್ರೆ, ನಿಮಗೆ ದೊಡ್ಡ ಬುದ್ಧಿ ಬಿಡಿ ಅಂತ ಹೇಳ್ತಾರೆ. ಅಯ್ಯೋ ತಾಯಿ, ನನ್ನ ಮಗನ ಕವನ ಕೇಳಿ ಕೇಳಿ ನಮ್ಮ ಕಿವಿ ತೂತ ಆಗ್ಬಿಟ್ಟೈತೆ, ಅದರಲ್ಲೂ ನಮ್ಮ ಕಿವಿ ಮೇಲೆ ಬುಲೆಟ್ ಟ್ರೈನ್ನ ಓಡಿಸ್ಬೇಡಿ ತಾಯಿ ಅಂತ ಹೇಳ್ತಾರೆ ಜ್ಞಾನೇಶ್. ಕಾಂತಲಕ್ಷ್ಮಿ ಫೋನಲ್ಲಿ ಹೇಳ್ತಾರೆ, ಅಕ್ಕ ಕೇಳಿಸ್ಕೊ, ನೀನು ಅವ್ರ ಮಾತನ್ನ ಕೇಳ್ತಾ ಇದ್ರೆ ನೀನು ಮಾತಾಡೋ ಫ್ಲೋ ಕಟ್ಟಾಗ್ಬಿಡುತ್ತೆ, ಬೇಗ ಮಾತಾಡಿ ಮುಗಿಸ್ಬಿಡು, ಮಾತಾಡಕ್ಕ ಅಂತ ಹೇಳ್ಕೊಡ್ತಾರೆ ಕಾಂತಲಕ್ಷ್ಮಿ. ನೋಡಿ ದೊಡ್ಡ ಬೀಗ್ರೆ, ಚಿಕ್ಕ ಬೀಗ್ರೆ, ಎಲ್ಲ ಬೀಗ್ರೆ ನೋಡಿ, ನಮ್ಮ ಗೌರಿ ಕತ್ ನೋಡಿ, ಇನ್ನೂ ಆ ಹಳದಿ ದಾರನೇ ನೇತಾಡ್ತಾ ಇದೆ, ನಾವೆಲ್ಲರೂ ಸೇರಿ ಕರಿಮಣಿ ಪೋಣಿಸಿ ಬಂಗಾರದ ತಾಳಿನ ಕರಿಮಣಿ ಹಾಕಿ ಅದನ್ನ ಅಳಿಯಂದ್ರ ಕೈಯಿಂದ ಗೌರಿ ಕುತ್ತಿಗೆ ಹಾಕಿಸಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರೆ ನಮ್ಮ ಜವಾಬ್ದಾರಿ ಮುಗಿಯುತ್ತಲ್ವಾ, ಹಂಗೆ ಹೇಳೋಕಂತಾನೆ ಬಂದೆ ಅಂತ ಹೇಳ್ತಾರೆ ರಾಜಲಕ್ಷ್ಮಿ. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಕಾಂತ ಮನೆಗೆ ಕರಿಬೇಕು ಅಂತ ಬಂದಿದ್ದೀನಿ. ಆಗ ಆಶಾ ಅವ್ರು ಹೇಳ್ತಾರೆ, ಇದ ವಿಷಯ, ಮನೆ ಹಿರಿಯೋರಂತ ನೀವೇ ಬಂದಿದ್ದೀರಲ್ಲ. ಹೌದು, ಅದು ನಮ್ಮ ರೀತಿ ರಿವಾಜು ಪದ್ಧತಿ,
ಸಂಪ್ರದಾಯ ಅದನ್ನ ಹೇಳಕ್ಕಂತಾನೆ ಬಂದೆ ಅಂತ ರಾಜಲಕ್ಷ್ಮಿ ಹೇಳ್ತಾರೆ. ಆಯ್ತಲ್ಲ ಹೇಳಾಯ್ತು ತಾನೇ, ಈಗ ಹೊರಡಿ ಅಂತ ಹೇಳ್ತಾರೆ ಸರಿತಾ. ಅಕ್ಕ ಯಾವಾಗ ಬರ್ತಾರಂತ ಕೇಳಕ್ಕ ಅಂತ ಹೇಳ್ತಾರೆ ಕಾಂತ ಅವರು. ಹಾಗಾದ್ರೆ ನೀವೆಲ್ರು ಯಾವಾಗ ಬರ್ತೀರಾ ಅಂತ ಕೇಳ್ತಾರೆ ರಾಜಲಕ್ಷ್ಮಿ ಅವರು. ಸರಿತಾ ಅವ್ರಿಗೆ ಕೋಪ ಬಂದ್ಬಿಟ್ಟು ಹೇಳ್ತಾರೆ ಯಾವತ್ತೂ ಬರಲ್ಲ. ಹಾಗಂದ್ರೆ ಹೆಂಗ್ ಬೀಗ್ರೆ, ನಮ್ ಕಾಂತ ಮನೆನೆಲ್ಲ ಗುಡಿಸಿ ಒರೆಸಿ ಶುದ್ಧ ಮಾಡಿ ನಿಮ್ಗೋಸ್ಕರ ಕಾಯ್ತಾ ಇದ್ದಾಳೆ. ಆಚಾರ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ನೀವೇ ನಮ್ಮ ಮನೆಗೆ ಬರ್ಬೇಕು ಅಂತ ರಾಜಲಕ್ಷ್ಮಿ ಹೇಳ್ತಾರೆ. ಆಗ ಸರಿತಾ ಅವ್ರು ಹೇಳ್ತಾರೆ ಬರಲ್ಲ ಅಂತ ಹೇಳ್ದೆ ತಾನೆ. ಆಗ ಕಾಂತಲಕ್ಷ್ಮಿ ಇದನ್ನೆಲ್ಲ ಕೇಳಿಸ್ಕೊಂಬಿಟ್ಟು ಹೇಳ್ತಾರೆ ಅಕ್ಕ ಮಗ ಸೊಸೆನಾದ್ರೂ ಕಳಿಸ್ತಾರ ಕೇಳಿ ಅಂತ ಹೇಳ್ಕೊಡ್ತಾರೆ. ಅವರು ಬರಲ್ಲ. ಹಂಗಾದ್ರೆ ಶಾಸ್ತ್ರ ಈ ಮನೇಲೆ ಮಾಡೋಣ ಅಂತನಾ ಅಂತ ಕೇಳ್ತಾರೆ ರಾಜಲಕ್ಷ್ಮಿ. ಆಗ ಸರಿತಾ ಹೇಳ್ತಾರೆ ಬೇಕಾಗಿಲ್ಲ ರೀ. ಆಗ ಶಾರದವ್ರು ಹೇಳ್ತಾರೆ ಏನ್ ಸರಿತಾ ಹೀಗ್ ಮಾತಾಡ್ತಾ ಇದೀಯಾ, ಅವಳ ಕೊರಳಲ್ಲಿರೋ ಹಳದಿ ದಾರನ ಹಂಗೆ ಬಿಡಕ್ಕಾಗುತ್ತಾ, ಮದ್ವೆ ಆಗಿ ಇಷ್ಟು ದಿನ ಆದ್ಮೇಲೆ ಕರಿಮಣಿ ಸರ ಹಾಕೋದ್ ಬೇಡ್ವಾ ಅಂತ ಕೇಳ್ತಾರೆ. ಅತ್ತೆ ಹಾಗಂತ ಇವ್ರ ಮನೆಗೆ ನಾವು ಹೋಗೋದು, ನಮ್ಮ ಮನೆಗೆ ಇವ್ರು ಬರೋದು ಕಷ್ಟ ಆಗುತ್ತೆ. ಒಂದು ಸಲ ಇವ್ರನ್ನ ನಮ್ಮ ಮನೆ ಒಳಗೆ ಬಿಟ್ಕೊಂಡ್ರೆ ಆಮೇಲೆ ಫ್ರೀ ಬಸ್ ಪಾಸ್ ಸಿಕ್ಕಿರೋ ಥರ ಆ ಮನೆಗೂ ಈ ಮನೆಗೂ ಓಡಾಡ್ಕೊಂಡು ಇದ್ದು ಬಿಡ್ತಾರೆ ಅಂತ ಹೇಳ್ತಾರೆ ಸರಿತಾ. ಅರ್ಥ ಮಾಡ್ಕೊಳ್ಳಿ ಅತ್ತೆ ಅಂತ ಹೇಳಿದಾಗ ಸರಿತಾ ಅವರು ಈ ಕಡೆ ಕಾಂತಲಕ್ಷ್ಮಿ ಅವರು ಇದನ್ನು ಕೇಳಿಸ್ಕೊಂಡು ರಾಜಲಕ್ಷ್ಮಿ ಅವ್ರಿಗೆ ಹೇಳ್ತಾರೆ ಇದೇ ನಿಮ್ಮ ಕೊನೆ ಮಾತಾ, ಶಾಸ್ತ್ರ ಮಾಡೋಕ್ಕೆ ನೀವು ಒಪ್ಪಲ್ವಾ, ಇಲ್ಲ ಅಂದಾಯ್ತು ತಾನೆ ಅಂತ ಸರಿತಾ ಹೇಳ್ತಾರೆ. ಅಂದ್ರೆ ಸಂಪ್ರದಾಯದ ವಿರುದ್ಧವಾಗಿ ಹೋಗಕ್ ನಿರ್ಧಾರ ಮಾಡಿದಾರಾ, ಇದರಿಂದ ಏನಾದರೂ ತೊಂದರೆ ಆದರೆ ಬೇಜಾರಾಗಲ್ವಾ ಹಾಗಂತ ಕಾಂತಲಕ್ಷ್ಮಿ ಹೇಳ್ಕೊಟ್ಟಂಗೆ ರಾಜಲಕ್ಷ್ಮಿ ಅವ್ರು ಹೇಳ್ತಾರೆ. ಆಗ ಸರಿತಾ ಅವ್ರು ಹೇಳ್ತಾರೆ ನೀವು ಇಲ್ಲಿದ್ರೇ ನಮಗೆ ತೊಂದರೆ ಅಕ್ಕ, ಗತ್ತಲೆ ನೀವು ಅಲ್ಲಿಂದ ಹೊರಟ್ಬಿಡಿ ಅಂತ ಹೇಳ್ತಾರೆ ಕಾಂತ ಅವರು. ಬೆಂಕಿ ಕೊಳ್ಳಿಲಿ ಮೈ ಪರ್ಚ್ಕೊಂತೀನಿ ಅನ್ನೋ ಹಠ ಮಾಡೋರ ಹತ್ರ ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ, ಬರ್ತೀನಿ ಅಂತ ಹೇಳಿ ಗತ್ತಲೆ ಹೊರಟ್ಬಿಡ್ತಾರೆ ರಾಜಲಕ್ಷ್ಮಿ ಅವರು. ಈ ಕಡೆ ರಾಜಲಕ್ಷ್ಮಿ ಅವರು ಗಾಬರಿಂದ ಹೊರಗಡೆ ಬಂದು ರಿಲ್ಯಾಕ್ಸ್ ಮಾಡ್ಕೋತಾರೆ. ಕಾಂತನಿಗೆ ಫೋನ್ ಮಾಡ್ತಾರೆ. ರಾಜಲಕ್ಷ್ಮಿ ಅವ್ರು ಹೇಳ್ತಾರೆ ಕಾಂತ ಸದ್ಯದ್ರಲ್ಲಿ ಬಚಾವಾದೆ ಕಣೆ, ಇಲ್ಲ ಅಂದ್ರೆ ಈ ಮನೆಯವರು ಹಪ್ಪಳ ಮುರಿದಂಗೆ ಮುರಿದಾಕ್ಬಿಡ್ತಿದ್ರು ಅನ್ಸುತ್ತೆ. ಸದ್ಯ ನೀನು ನನ್ನನ್ನು ಹೊರಗಡೆ ಕರೆದಿಲ್ಲ, ನೀನು ನನ್ನ ಪುಣ್ಯದ ತಂಗಿ ಕಣೆ. ಆಗ ಕಾಂತ ಅವ್ರು ಹೇಳ್ತಾರೆ ಅಂದಮೇಲೆ ನೀನು ನನ್ನ ಪುಣ್ಯದ ಅಕ್ಕ ಅಲ್ವಾ, ನೀನು ಹೊರಗೆ ಬರ್ತೀಯಾ ಅಂತ ಗೊತ್ತಾದ್ಮೇಲೆ ರೆಡ್ ಕಾರ್ಪೆಟ್ಟು ಹೊರಗಡೆ ರೆಡಿ ಮಾಡಿಸಿದ್ದೀನಿ. ನಿನ್ನ ಧ್ವನಿ ಕೇಳ್ತಾ ಇದ್ರೆ ನನಗೆ ಯಾಕೋ ಡೌಟ್ ಬರ್ತೈತಿ ಕಣೆ, ಯಾವುದೋ ಪಾಪದ ಕೆಲಸಕ್ಕೆ ನನ್ನನ್ನು ಎತ್ಕೊಟ್ಟೋ ಥರ ಇದೆಯಾ ಅಂತ ರಾಜಲಕ್ಷ್ಮಿ ಕೇಳ್ತಾರೆ. ಅಯ್ಯೋ ಅಕ್ಕ, ನಾನೇ ಪಾಪದೋಳು, ಇನ್ನು ಪಾಪದ ಕೆಲಸ ನಿನ್ನ ಕೈಲಿ ನಾನು ಎಲ್ಲಿಂದ ಮಾಡಿಸ್ಲಿ ಅಂತ ಹೇಳ್ತಾರೆ ಕಾಂತ ಅವರು. ಹಾಗೆ ಒಂದ್ಸಲ ನಿಧಾನಕ್ಕೆ ಕಣ್ಮುಚ್ಚಿ ಕಣ್ಬಿಡು ಅಂತ ಹೇಳ್ತಾರೆ ಕಾಂತ ಅವರು. ಸರಿ ಅಂತ ರಾಜಲಕ್ಷ್ಮಿ ಸಹ ಹೇಳ್ತಾರೆ. ಹಿಂದ್ಗಡೆ 4 ಜನ ಹೆಂಗಸ್ರು ಇರ್ತಾರೆ. ಅವರು ಹೇಳ್ತಾರೆ ಸಿಂಹಿಣಿ ರಾಜಲಕ್ಷ್ಮಿ ಅವರಿಗೆ ಜೈ ಅಂತ ಜೈಕಾರ ಹಾಕ್ತಾರೆ. ರಾಜಲಕ್ಷ್ಮಿ ಅವರಿಗೆ ತಂದಿರೋ ಹಾರವನ್ನು ಹಾಕ್ಬಿಟ್ಟು ಜೈಕಾರನ ಹಾಕ್ತಾರೆ ಬಂದಿರೋ ಹೆಣ್ಣು. ಏನಕ್ಕ ಅಂತ ಕುರಿಗೆ ಬಲಿ ಕೊಟ್ಟಂಗೆ ಹಾರ ಹಾಕಿಸ್ತಾ ಇದೆಯಲ್ಲ, ಆ ಥರ ಹಾಕಿಸ್ತಾ ಇದೆಯೋ ಅಥವಾ ನಾನೇನಾರು ಎಲೆಕ್ಷನಿಗೆ ನಿಂತಿದ್ದೀನ ಅಂತ ಕೇಳ್ತಾರೆ ರಾಜಲಕ್ಷ್ಮಿ ಅವರು. ಅಕ್ಕ, ಇದು ಬರೀ ಹಾರಲ್ಲ, ನೀನು ಹೊರಬೇಕಾಗಿರೋ ನ್ಯಾಯದ ನೊಗ. ಈ ದಿನ ಬಂದು ಕುಟುಂಬದ ಅಹಂಕಾರ ಮುರಿಯಕ್ಕೆ ಈಗ ನೀನು ಹೋರಾಟಗಾರ್ತಿ ರಾಜಲಕ್ಷ್ಮಿ ಆಗ್ಬೇಕು. ಆದ್ರೂ ಇದೆಲ್ಲ ಏನೇ ಕಾಂತ ಅಂತ ಕೇಳ್ತಾರೆ ರಾಜಲಕ್ಷ್ಮಿ. ಅಕ್ಕ, ನೀನು ಹೆದರ್ಕೋಬೇಡ, ಹಾಗೆ ಮುಂದೆ ದಿಟ್ಟಿಸ್ ನೋಡು. ರಾಜಲಕ್ಷ್ಮಿ ಅವರು ಹಾಗೆ ದಿಟ್ಟಿಸ್ ನೋಡ್ತಾ ಅಲ್ಲಿ ಪೆಂಡಲ್ ಹಾಕ್ಸಿರೋದನ್ನ ನೋಡ್ಬಿಟ್ಟು ಕಾಂತ ಇದೆಲ್ಲ ಏನೇ ಅಂತ ಕೇಳ್ತಾರೆ. ಅಲ್ಲಿ ನೋಡಿದ್ರೆ ಟೆಂಟ್ ಹೌಸು, ಇಲ್ಲಿ ನೋಡಿದ್ರೆ ಬೌನ್ಸರ್ ತರ ನಿಂತಿರೋ ಇವ್ರುಗಳು. ಇದೆಲ್ಲ ನೋಡ್ತಾ ಇದ್ರೆ ನನ್ನ ಅಂತ್ಯಕ್ರಿಯೆಗೆ ಪ್ಲಾನ್ ಮಾಡಿರೋ ಹಾಗಿದೆ. ಸುಳ್ಳು ಹೇಳ್ಬೇಡ, ನಿಜ ಹೇಳು. ಈ ಮನೆ ಮುಂದೆ ಜೀವಂತ ಸಮಾಧಿ ಮಾಡೋ ಐಡಿಯಾ ಏನಾದ್ರೂ ಹುಡ್ಕೊಂಡಿದ್ಯಾ, ಹೆಂಗೆ ಹೇಳು ಅಂತ ಹೇಳ್ತಾರೆ ರಾಜಲಕ್ಷ್ಮಿ. ಅಯ್ಯೋ ಅಕ್ಕ, ಇದು ನಿನ್ನ ಅಂತ್ಯಕ್ರಿಯೆ ಅಲ್ಲ. ಈ ದಿನ ಬಂದು ಮನೆಯವರು ನಿನಗೆ ಶರಣಾಗಬೇಕು ಅಂದ್ರೆ ನಾಟಕ ನೀನ್ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾನೇನೇ ಮಾಡ್ಬೇಕು, ಏನು ಗೊತ್ತಿಲ್ವಲ್ಲ ಅಂತ ರಾಜಲಕ್ಷ್ಮಿ ಹೇಳ್ತಾರೆ. ಅಕ್ಕ, ನಿನ್ನಲ್ಲೊಬ್ಳು ಅದ್ಭುತ ನಟಿ ಇದ್ದಾಳೆ, ಇವತ್ತು ಅವಳನ್ನ ನೀನು ಹೊರಗಡೆ ಕರ್ಕೊಂಬಾ. ಸ್ಕ್ರೀನ್ ಮೇಲೆ ಹೀರೋಯಿನ್ ಮಾಡೋ ಕೆಲ್ಸನ ನೀನು ಇವ್ರ ಮನೆ ಮುಂದೆ ಮಾಡ್ಬೇಕು. ಬಾ, ಹಂಗೆ ಬಾ ಅಂತ ಹುರಿ ದುಂಬಿಸ್ತಾ ಇರ್ತಾರೆ ಕಾಂತ ಅವರು. ರಾಜಲಕ್ಷ್ಮಿ ಅವರು ಬಂದ್ಬಿಟ್ಟು ಟೆಂಟ್ ಹೌಸ್ ಹತ್ರ ಬಂದ್ ಕುತ್ಕೋತಾರೆ. ಅಯ್ಯಯ್ಯೋ ಕಾಂತ, ಈ ಮನೆಯವ್ರು ಏನಾದ್ರು ಈ ಬೋರ್ಡ್ನ ನೋಡ್ಬಿಟ್ರೆ ನನ್ನನ್ನ ಈ ಮನೆಯಿಂದಾನೇ ಅಲ್ಲ ಈ ಊರಿಂದಾನೇ ಗಡಿಪಾರ್ ಮಾಡಿಸ್ಬಿಡ್ತಾರೆ. ನಾನಂತೂ ಎಸ್ಕೇಪ್ ಆಗ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾರೆ ರಾಜಲಕ್ಷ್ಮಿ. ಚಾನ್ಸೇ ಇಲ್ಲಕ್ಕ, ನಿನ್ ಹಿಂದೆ ಇರೋರು ನಿನ್ನನ್ನ ಸುಮ್ನೆ ಬಿಡ್ತಾರಂತ ಅನ್ಕೊಂಡಿದ್ಯಾ? ಯಾಕೆ ಅಂತ ರಾಜಲಕ್ಷ್ಮಿ ಕೇಳಿದಾಗ ಕಾಂತ ಅವ್ರು ಹೇಳ್ತಾರೆ, ಅಕ್ಕ, ಆ 4 ಜನ ಲೇಡಿ ಗಾರ್ಡ್ಸು ನೀನೇನಾದ್ರೂ ಎಸ್ಕೇಪ್ ಆಗಕ್ ನೋಡಿದ್ರೆ ಕಬಡ್ಡಿ ಆಡಿ ನಿನ್ನನ್ನ ಹಿಡಿದು ಬಿಡ್ತಾರೆ ಅಂತ ಹೇಳ್ತಾರೆ. ಕಾಂತ, ಸ್ವಂತ ಅಕ್ಕನೇ ಈಗ ಬಲಿಪೋಷಿ ಮಾಡ್ತಾ ಇದೆಯಲ್ಲೇ, ಅಕ್ಕ ತಂಗಿರ್ ಸಂಬಂಧನ ಅಥವಾ ಇನ್ನೇನಾರ ಸಂಬಂಧನ ಅಂತ ಕೇಳ್ತಾರೆ ರಾಜಲಕ್ಷ್ಮಿ. ಈಗ ನೋಡು ಮೇನ್ ಪಿಕ್ಚರ್ ಶುರು ಅಂತ ಹೇಳಿದಾಗ ಏನೇ ಅದು ಅಂತ ರಾಜಲಕ್ಷ್ಮಿ ಕೇಳ್ತಾರೆ. ಅಷ್ಟರಲ್ಲಿ ಮೀಡಿಯಾದವ್ರು ಬಂದಿರ್ತಾರೆ. ಅದನ್ನ ನೋಡ್ಬಿಟ್ಟು ರಾಜಲಕ್ಷ್ಮಿ ಶಾಕ್ ಆಗ್ಬಿಡ್ತಾರೆ. ಅಯ್ಯಯ್ಯೋ, ಮೀಡಿಯಾದವರು ಮರ್ಯಾದೆ ಹೋಗ್ತಾ ಇದೆ ಕಾಂತ ಅಂತ ಹೇಳ್ತಾರೆ ರಾಜಲಕ್ಷ್ಮಿ. ಈಗ ಮನೆ ಮರ್ಯಾದೆ ಹರಾಜಾಗ್ತಾ ಇದೆಯಲ್ಲೇ, ಮತ್ತೆ ಈ ಮನೆಯವರು ನನ್ನ ಮುಖ ನೋಡ್ತಾರ ಅಂತ ಕೇಳ್ತಾರೆ ರಾಜಲಕ್ಷ್ಮಿ. ಆಗ ಕಾಂತ ಅವ್ರು ಹೇಳ್ತಾರೆ, ಅಕ್ಕ ಅಕ್ಕ ಕೂಲಾಗಿರು, ಇವ್ರು ಯಾರು ರಿಯಲ್ ಅಲ್ಲ, ಎಲ್ಲ ಡಮ್ಮಿಗಳು. ಕ್ಯಾಮ್ರಾ ನೋಡು, ಅದರಲ್ಲಿ ಮೆಮೊರಿ ಕಾರ್ಡು ಇಲ್ಲ, ಬ್ಯಾಟ್ರಿ ಇಲ್ಲ.
ಇನ್ನು ಅವ್ರ ಮೈಕ್ ಹಿಡ್ಕೊಂಡಿದ್ದಾರಲ್ಲ ಅವ್ರನ್ನ ನೋಡು, ಅವ್ರನ್ನ ನೋಡಿದರೆ ಮೀಡಿಯಾದವ್ರು ಅಂತ ಅನಿಸುತ್ತಾ ನಿನಗೆ? ಇದನ್ನೆಲ್ಲ ನಾನು ಸೆಟಪ್ ಮಾಡಿರೋದು, ಬಿಲ್ಡಪ್ಗೋಸ್ಕರ ಅಂತ ಹೇಳ್ತಾರೆ ಕಾಂತ. ನೀನು ಇವಾಗ ಫುಲ್ ಜೋಶಲ್ಲಿ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಕಿರ್ಚು ಅಂತ ಹೇಳ್ಕೊಡ್ತಾರೆ ಕಾಂತ ಅವರು. ಕಾಂತ, ನೀನೇನೆ ನನಗೆ ದೇವ್ರು ಕೊಟ್ಟ ತಂಗಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀನು ನೋಡಿದರೆ ನನ್ನನ್ನು ಈ ರೀತಿಯಾಗಿ ಬುಕ್ ಮಾಡ್ತಾ ಇದೆಯಲ್ಲೇ. ಅಲ್ಲ, ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಎಲ್ಲ ನನ್ನ ಹಣೆ ಬರ ಅಂತ ರಾಜಲಕ್ಷ್ಮಿ ಹೇಳ್ತಾರೆ. ಇನ್ನಲ್ಲಿರೋ ನಟಿನ ಬಡ್ದೆಬ್ಸು ಶುರು ಮಾಡು ಅಂತ ಕಾಂತ ಅವರು ಉರಿದುಂಬಿಸ್ತಾರೆ. ಈ ಕಡೆ ನೋಡಿದರೆ ಸರಿತಾ ಅವ್ರು ಹೇಳ್ತಾರೆ, ನಿಮ್ಮ ಮನೆಯವರು ಯಾವತ್ತೂ ಈ ಕಡೆ ಬರಬಾರ್ದಂತ ನಾನು ಹೇಳಿದ್ದೆ ತಾನೇ, ಹೇಳಿದ ಮೇಲೂ ಯಾಕೆ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಅಂತ ಕೇಳ್ತಾರೆ. ಗಮನಕ್ಕೆ ಬರದೆ ಇದೆಲ್ಲ ನಡೆಯೋದಕ್ಕೆ ಸಾಧ್ಯನಾ? ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀಯ ಅಂತ ಕೇಳ್ತಾರೆ ಸರಿತಾ ಅವರು. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಅವ್ರು ಇಲ್ಲಿಗೆ ಬಂದಿರೋದು ನನ್ನ ತಪ್ಪ ಹೇಳಿ ಅಂತ ಗೌರಿ ಕೇಳ್ತಾರೆ. ತಪ್ಪು ಆ ಮನೆಯವ್ರಿಗೂ ಈ ಮನೆಯವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿದ್ಮೇಲೂ ಅವರು ಈ ಮನೆಗೆ ಬರೋದು ತಪ್ಪೆ ಅಂತ ಹೇಳ್ತಾರೆ ಸರಿತಾ. ಆಗ ಚಂಚಲ ಅವ್ರು ಹೇಳ್ತಾರೆ, ಅತ್ತಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನೀವು ಕಂಡೀಷನ್ ಹಾಕಿದ್ದು ಮದುವೆ ಆದ ಹೊಸದ್ರಲ್ಲಿ. ಅದಾದ್ಮೇಲೆ ನಮ್ಮ ವಿವೇಕೆ ಅವ್ರ ಮನೆಗೆ ಹೋಗಿ ಸ್ಟೇ ಮಾಡ್ಬಿಟ್ಟು ಬಂದಿದ್ದಾನೆ. ಹಾಗಾಗಿ ಅವ್ರಿಗೊಂದು ಲೈಸೆನ್ಸ್ ಸಿಕ್ಕಿದೆ, ಇಲ್ಲಿಗೆ ಬಂದಿದ್ದಾರೆ ಅಷ್ಟೇ ಅಂತ ಚಂಚಲ ಹೇಳ್ತಾರೆ. ಆಗ ಶಾರದವ್ರು ಹೇಳ್ತಾರೆ, ಮೊದಲು ನಿನ್ನ ಬಾಯಿ ಸಿಕ್ಕಿರೋ ಲೈಸೆನ್ಸ್ನ ಕಿತ್ಕೋಬೇಕು ಯಾರಾದರೂ. ಇದರಲ್ಲಿ ಗೌರಿ ತಪ್ಪೇನೈತಿ? ಅವಳು ಮನೇಲೇ ಇದ್ದಾಳ್ತಾನೆ. ಅವಳು ತವ್ರ ಮನೆಯವರು ಇಲ್ಲಿಗೆ ಬಂದರೆ ಅವಳನ್ನ ಯಾಕೆ ಹೊಣೆ ಮಾಡ್ತೀಯಾ? ಹೌದಲ್ವಮ್ಮ ಸರಿತಾ? ಸ್ವಲ್ಪ ಯೋಚನೆ ಮಾಡಿ ನೋಡು. ಮದುವೆ ಆದ ಹೆಣ್ಮಕ್ಳ ಕತ್ತಿಗೆ ಕರಿಮಣಿ ಹಾಕೋದು ನಮ್ಮ ಸಂಪ್ರದಾಯ. ಏನಾದರೂ ಕೇಳಿದಾಳೆ ಇಲ್ಲಿ ನನಗೆ ಕರಿಮಣಿ ಬೇಕು ಅಂತ, ಹಠ ಮಾಡಿದಾಳ ಅಂತ ದೀನ ಬಂದು ಹೇಳ್ತಾರೆ. ಇವಳು ಕೇಳಿಲ್ಲ ಮಾವ, ಇವಳು ಪರವಾಗಿ ಮಾತಾಡೋರನ್ನ ಕರೆಸಿದಾಳಲ್ಲ ಅಂತ ಸರಿತಾ ಹೇಳ್ತಾರೆ. ಇಲ್ಲ, ಇವಳೇ ಪ್ಲಾನ್ ಮಾಡಿ ಕರೆಸಿರ್ಬೇಕು ಅಂತ ಹೇಳಿದಾಗ ಆಶಾ ಅವರು ಹೇಳ್ತಾರೆ, ಅವ್ರು ಬಂದಿರೋದ್ರಲ್ಲಿ ಏನು ತಪ್ಪಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮದುವೆ ಆಗಿ ಇಷ್ಟು ದಿನ ಆಯಿತು, ಸಂಪ್ರದಾಯದ ಪ್ರಕಾರ ನಾವು ಕರಿಮಣಿ ಶಾಸ್ತ್ರ ಮಾಡಲೇಬೇಕು. ಅದು ಯಾಕೆ ಬೇಡ ಅಂತ ಇದ್ದೀರಾ? ಇದು ಯಾಕೋ ನನಗೆ ಸರಿ ಹೋಗ್ತಾ ಇಲ್ಲ ಅಂತ ಆಶಾ ಅವ್ರು ಹೇಳಿದಾಗ ಸರಿತವ್ರಿಗೆ ಕೋಪ ಬಂದು ಹೇಳ್ತಾರೆ, ನೀನು ನನಗೆ ಅಡ್ವೈಸ್ ಮಾಡಂಗೆ ಆಗ್ಬಿಟ್ಟಾ? ಅವ್ರು ಬಂದು ಆಯಿತು ಹೋಗೋಯ್ತು, ಅವ್ರು ಬಂದಾಗ ನೀನು ಮಾತಾಡಿರೋ ರೀತಿ ನನಗೆ ಸರಿ ಕಾಣಿಸ್ಲಿಲ್ಲ ಸರಿತಾ ಅಂತ ಶಾರದವ್ರು ಹೇಳ್ತಾರೆ. ಈ ಕಡೆ ನೋಡಿದರೆ ರಾಜಲಕ್ಷ್ಮಿ ಅವರು ಟೆಂಟ್ ಹೌಸಲ್ಲಿ ಕುತ್ಕೊಂಡು ಜೈಕಾರ ಹಾಕ್ತಾ ಇರ್ತಾರೆ, ಬೇಕೇ ಬೇಕು, ನ್ಯಾಯ ಬೇಕು, ಕರಿಮಣಿ ಶಾಸ್ತ್ರ ನಡಿಲೇಬೇಕು ಅಂತ. ಇದನ್ನು ಕೇಳಿಸ್ಕೊಂಬಿಟ್ಟು ಸರಿತಾ ಅವರು ಹಾಗೆ ಕುಟುಂಬದವರೆಲ್ಲ ಗಾಬರಿ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.